ಶ್ರೀ ಗುರುಭ್ಯೋ ನಮಃ. ಕಲ್ಪತರು ಸರಳ ವಾಸ್ತು ಕಡೆಯಿಂದ ಒಂದು ವಿಮರ್ಶೆ ಏನು ಅಂತ ಹೇಳಿದ್ರೆ, ಈಗ ಮನೆಯ ಸಿಂಹದ್ವಾರದ ಮೇಲ್ಗಡೆ ವಾಸ್ಕಲ್ ಮೇಲ್ಗಡೆ ನಮ್ಮ ಮನೆಯ ದೇವರಿಂದ ಪೂಜಿಸಲ್ಪಟ್ಟಂತಹ ಅಮಾವಾಸ್ಯೆ ಕಟ್ಲೆ ಎಂದು ನಾವು ಕಟ್ತಾ ಇದ್ದೋ, ನಮ್ಮ ಹಿರಿಕರೆಲ್ಲ ಹೇಳ್ತಾಯಿದ್ರು, ಅವರು ಸಹ ಕಟ್ತಾಯಿದ್ರು. ಅದರ ಉದ್ದೇಶ ಏನು ಅಂತ ಹೇಳಿದ್ರೆ, ನಮ್ಮ ಮನೆಗಳಿಗೆ ಯಾವುದೇ ಥರದ ದುಷ್ಟಶಕ್ತಿ ಆಗಲಿ ಒಳ ಪ್ರವೇಶ ಮಾಡಬಾರ್ದು, ದುಷ್ಟಶಕ್ತಿ ನಮ್ಮ ಮೇಲೆ ಬೀಳಬಾರ್ದು ಅನ್ನುವ ಉದ್ದೇಶದಿಂದ ನಮ್ಮ ಹಿರಿಯಕರು ಇದನ್ನು ಮಾಡ್ತಾ ಬಂದಿದ್ದರು. ಅದನ್ನು ಸಹ ನಾವು ಈಗ ಮಾಡ್ತಾ ಬಂದಿದ್ದೀವಿ. ಪ್ರತಿಯೊಂದು ಕುಟುಂಬಕ್ಕೂ ಅವರದೇ ಆದ ಮನೆ ದೇವರಿದೆ. ಅಂದರೆ ನಮ್ಮ ದ್ರಾವಿಡ ಸಂಸ್ಕೃತಿ ಹೇಳ್ತಾ ಇರೋದು. ನಮ್ಮ ದ್ರಾವಿಡ ಸಂಸ್ಕೃತಿ ಅಂತ ಹೇಳಿದ್ರೆ ಕರ್ನಾಟಕ, ತಮಿಳುನಾಡು, ಆಂಧ್ರ ಮತ್ತು ಕೇರಳ, ನಾವು ದ್ರಾವಿಡರು. ನಾವು ಮೂಲ ದೇವರು ಅಂತಂದರೆ ಕರಿಯಮ್ಮ, ಮಾರಮ್ಮ, ದುರ್ಗಮ್ಮ ಹೀಗೆ ಅಂತಂದರೆ ಆ ಥರ ದೇವರುಗಳನ್ನೇ ನಾವು ಮುಂಚೆ ಇಷ್ಟಪಡ್ತಿದ್ದು ಮತ್ತು ಪೂಜೆ ಮಾಡ್ತಾ ಇದ್ದಿದ್ದು. ಆ ದೇವರುಗಳ ಗರ್ಭಗುಡಿಯಲ್ಲಿ ನಾವು ಕಟ್ಟೆ ಮಾಡಿಸ್ಕೊಂಡ್ಬರ್ತಿದ್ದೆ. ಹೆಂಗೆ ಅಂತ ಹೇಳಿದ್ರೆ, ಈಗ ಪೂಜಾರಿಗೆ ಹೋಗಿ ಕೇಳಿದ್ರೆ ಪೂಜಾರಿ ಹೇಳ್ತಾಯಿದ್ರು, ನೋಡಪ್ಪ ನಿಮ್ಮ ತೋಟದಲ್ಲಿ ಈಶಾನ್ಯ ಮೂಲೆದು, ಅಕಸ್ಮಾತ್ ಈಗ ತೋಟ ಇದ್ದಲೇ ಇದ್ದರೆ ಅವರು ಈಶಾನ್ಯ ಮೂಲೆ, ಅವರ ತೋಟಗಳಲ್ಲಿ ಪುರೋಹಿತರ ತೋಟಗಳಲ್ಲಿ ಈಶಾನ್ಯ ಮೂಲೆ ಕಾಯಿಗಳು ತೊಗೊಂಬಂದು ಇಟ್ಟು ಅದಕ್ಕೆ ಪೂಜೆ ಪುರಸ್ಕಾರ, ಕೆಲವರು ಹಳದಿ ಬಟ್ಟೆ, ಕೆಲವರು ಬಿಳಿ ಬಟ್ಟೆ, ಕೆಲವರು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಪೂಜೆ ಮಾಡಿ ಇಡ್ತಿದ್ರು ಅಮಾವಾಸ್ಯೆ ದಿನ. ಅಮಾವಾಸ್ಯೆ ದಿನ ಆದಮೇಲೆ ಮಾರನೇ ದಿನ ನಾವು ಹೋಗಿ ಮುಂಚಿತವಾಗಿ ಹೇಳ್ಬೇಕು, ಅವ್ರಿಗೆ ಮುಂಚಿತವಾಗಿ ಹೋಗಿ ಹೇಳಿ ನಮಗೆ ಬೇಕು ಅಂತ ಹೇಳಿ ಅಲ್ಲಿ 100, 200, 300 ಪಾಪ ತೊಗೊತಾಯಿದ್ರು. ಯಾಕೆಂದರೆ ಅವರು ಶ್ರಮ ಪಡಲ್ಲವರ, ತೊಗೊಂಬಂದು ಪೂಜೆ ಪುರಸ್ಕಾರ ಅದಕ್ಕೇನೆಲ್ಲ ಮಾಡಬೇಕಲ್ವರ, ಮಾಡ್ತಾಯಿದ್ರು. ಅದನ್ನು ಅಲ್ಲಿಡ್ತಿದ್ರು. ಅದು ನಮ್ಮ ನಂಬಿಕೆ ಏನು ಅಂತ ಹೇಳಿದ್ರೆ, ಆ ಅಮಾವಾಸ್ಯೆ ಅಂದರೆ ಪವರ್ಫುಲ್ ಇರುತ್ತೆ. ಆ ದಿನ ತಾಯಿ ಹತ್ರ ಇದ್ದರೆ ತಾಯಿ ಅದರಿಂದ ನಮಗೆ ಆಶೀರ್ವಾದ ಮಾಡಿರ್ತಾರೆ, ಅವರ ಶಕ್ತಿ ಅಲ್ಲಿ ತುಂಬಿರ್ತಾರೆ. ನಮ್ಮ ಮನೆಯಲ್ಲಿ ಕಟ್ಟಿದ್ರೆ ನಮಗೆ ಯಾರಿಗೂ ತೊಂದರೆ ಆಗೋಲ್ಲ, ನಮ್ಗೆ ಯಾರಿಗೂ ಮತ್ತು ಯಾವ ದುಷ್ಟಶಕ್ತಿ ಬೀಳಲ್ಲ ಅನ್ನೋದು ಒಂದು ನಂಬಿಕೆ ಇದೆ. ಆ ನಂಬಿಕೆ ಪ್ರಕಾರ ನಾವು ಅದನ್ನು ತೊಗೊಂಡು ಬಂದು ನಮ್ಮ ಮನೆಯಲ್ಲಿ ಮಾರನೇ ದಿನ, ಅಮಾವಾಸ್ಯೆ ಮಾರನೇ ದಿನ ತೊಗೊಂಡ್ಬಂದು ಕಟ್ತಾಯಿದ್ದು. ಇದು ನಮ್ಮ ಪೂರ್ವಿಕರಿಂದ ಬಂದಂತಹ ವಿಷಯದ ಇದು ನಾವು ಮಾಡ್ತಾಯಿದ್ದಿದ್ದು. ಆದರೆ ಇವಾಗ ಏನಾಗಿದೆ ಅಂತ ಹೇಳಿದ್ರೆ, ಯಾವುದೋ ಒಂದು ದೇವಸ್ಥಾನದಲ್ಲಿ ಈಗ ಕಾಯಿ ತೊಗೊಳೋದಂತೆ, ಕ್ಯೂನಲ್ಲಿ ಎಲ್ಲರೂ ಇದು ಪೂರ್ತಿ ಕೂರಿಸೋದಂತೆ, ಆ ಕಾಯಿ ಮೇಲೆ ಅವ್ರ ಹೆಸರು ಬರೆಯೋದಂತೆ, ಬರೆದು ಬಿಟ್ಟು ಅದನ್ನು ಅಲ್ಲೇ ಕಟ್ಬರ್ಬೇಕಂತೆ. ಅಲ್ಲಿ ಕಟ್ಬರಬೇಕು. ಅದು ಏನು ದುಡ್ಡು ಎಷ್ಟು ಗೊತ್ತಿಲ್ವಲ್ಲ, 100, 200 ಅಲ್ಲ, 700 ಚಿಲ್ಲರೆ ರೂಪಾಯಿ ದುಡ್ಡು ಕಟ್ಟಬೇಕಂತೆ ಫಸ್ಟು. ಆಮೇಲೆ ಅವ್ರು ಹೇಳ್ತಾರೆ 20 ವಾರ, 30 ವಾರ, 40 ವಾರ ಇರ್ಬೋದು. ಆ ವಾರಗಳಲ್ಲಿ ಪ್ರತಿ ವಾರ ಹೋಗಬೇಕು. ಪ್ರತಿ ವಾರ ಹೋಗಿ ಅಲ್ಲಿ ಮತ್ತೆ 500 ಚಿಲ್ಲರೆ ರೂಪಾಯಿ ದುಡ್ಡು ಕಟ್ಟಬೇಕು. ಈಗ ನೀವೇ ಯೋಚನೆ ಮಾಡಿ, ಈಗ 20 ವಾರ, 30 ವಾರ, 40 ವಾರ ಅಂತಂದರೆ, ಈಗ ಮೊದಲು ಕಟ್ಟೋದು 700 ಚಿಲ್ಲರೆ ಹಣ, 740, 50 ಇರಬೇಕು. ಆಮೇಲೆ ಮತ್ತೆ 500 ರೂಪಾಯಿ ಅಂತ ಹೇಳಿದ್ರೆ ಹೆಚ್ಚು ಕಮ್ಮಿ 10,000 ರಿಂದ 12,000 ರೂಪಾಯಿ ದುಡ್ಡಾಗುತ್ತೆ. ಅದು ಕಟ್ಟಾದ ಮೇಲೆ ಅಷ್ಟರೊಳಗೆ ನಿಮಗೆ ಒಳ್ಳೆಯದಾಗುತ್ತೆ. ಆವಾಗ ನೀವು ಬಂದು ಅದನ್ನು ತೊಗೊಂಡೋಗಿ ಕಟ್ಟಿ ಅಂತ ಹೇಳ್ತಾರೆ. ಅಲ್ಲ ಸ್ವಾಮಿ, ನಮ್ಮ ಪದ್ಧತಿ ಇರೋದು ಹೆಂಗೆ, ದೇವ್ರ ಹತ್ರ ಮುಂಚೆ ಇಟ್ಟು ಅಮಾವಾಸ್ಯೆನಲ್ಲಿಟ್ಟು ಮಾರದಿನ ತೊಗೊಂಡೋಗಿ ಅದನ್ನು ನಮ್ಮ ಮನೆಯಲ್ಲಿ ಕಟ್ಟಿದ್ರೆ ದುಷ್ಟಶಕ್ತಿ ನಮಗೆ ಬರೋಲ್ಲ, ಒಳ್ಳೆಯದಾಗುತ್ತೆ ಅಂತ. ಇದನ್ನು ಇವ್ರು ಹೇಳ್ತಿದ್ದಾರೆ. ದೇವಸ್ಥಾನದಲ್ಲಿ ತೊಗೊಂಡೋಗಿ ಅಲ್ಲಿ ಕಟ್ಟಿಟ್ಬಿಟ್ಟು ನೀವು ಬಂದು ಅಲ್ಲಿ ಹೋಗಿ ದುಡ್ಡು ಕಟ್ಟಿದ್ರೆ, ಅಕಸ್ಮಾತ್ ದುಡ್ಡು ಕಟ್ತೀರ, ಹಂಗಾದ್ರೆ ಅದಕ್ಕೆ ಶಕ್ತಿ ಬರಲ್ವರಾ? ದುಡ್ಡು ಕಟ್ಟಿದ್ರೆ ಮಾತ್ರ ಶಕ್ತಿ ಬರುತ್ತಂತೆ. ನೋಡಿ, ಇದು ಯಾವ ಥರ ಇದು ಲಾಜಿಕ್ ಇದೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕು. ನಾವು ಇಷ್ಟು ಒಂದು ಮುಂದುವರೆದಿದ್ರು ಸಹ ಇನ್ನೂ ನಾವು ಅದನ್ನು ನಂಬ್ತೀವಿ ಅಂತ ಹೇಳಿದ್ರೆ, ಈಗ ಪ್ರತಿಯೊಬ್ಬನಿಗೂ ಕಷ್ಟ ಅನ್ನೋದು ನಮಗೂ ಬರುತ್ತೆ, ಪ್ರತಿಯೊಬ್ಬರಿಗೂ ಒಂದೇ ಬರುತ್ತೆ. ಕಷ್ಟ ಅಂತ ಹೋದಾಗ ಇನ್ನೂ ಅವ್ರನ್ನ ಎದುರಿಸೋರು ಜಾಸ್ತಿ ಆಗ್ತಾರೆ. ಆದ್ದರಿಂದ ನಾನು ಈ ಮೂಲಕ ಹೇಳ್ತೀನಿ, ನಿಮ್ಮ ಮನೆ ದೇವರು ಪ್ರತಿಯೊಬ್ಬರಿಗೂ, ನಮ್ಮ ದ್ರಾವಿಡ ಸಂಸ್ಕೃತಿಯವರು ಪ್ರತಿಯೊಬ್ಬರಿಗೂ ಅವರದೇ ಆದ ಮನೆ ದೇವರು, ಹೆಣ್ಣು ದೇವರು ಇದ್ದೇ ಇರುತ್ತೆ. ಆ ಹೆಣ್ಣು ದೇವರನ್ನ ಬಳಿ ಹೋಗಿ ಆ ಪೂಜಾರ ಹತ್ರ ಹೋಗಿ, ಸ್ವಾಮಿ ಹಿಂಗಿದೆ ನಮಗೆ ಕಟ್ಟಲೇಬೇಕು ಅಂತ ಹೇಳಿದ್ರೆ ಅಮಾವಾಸ್ಯೆನಲ್ಲಿ ಬಾಪ ಅಂತ ಹೇಳ್ತಾರೆ. ಅಮಾವಾಸ್ಯೆ ದಿನ ಬೇಡ, ಅಮಾವಾಸ್ಯೆ ದಿನ ಪೂಜೆಗೆ ಇಟ್ಟಿರ್ತೀವಿ, ಮನೆ ದಿನ ಬಂದು ತೊಗೊಂಡೋಗಿಂತ ಅಲ್ಲಿ ಬುಕ್ ಮಾಡ್ಕೊತಾರೆ. 200, 300 ರೂಪಾಯಿ ತೊಗೊತಾರೆ ಪಾಪ. ಅವ್ರು ಕಷ್ಟಪಡ್ತಾರೆ, ತೊಗೊತಾರೆ. ಒಂದು ತೆಂಗಿನಕಾಯಿ ಬೆಲೆ 15 ರಿಂದ 20 ರೂಪಾಯಿ ಇದ್ದರೆ ಇವರು 1200 ರೂಪಾಯಿ ಮಾಡ್ತಾರಲ್ಲ ಸ್ವಾಮಿ. ನಮ್ಮ ರೈತರಿಗೆ ಏನು ರೀಸನ್ ಸಿಗುತ್ತೆ? ಯೋಚನೆ ಮಾಡಿ, ನಮ್ಮ ರೈತರು ಏನಾಗ್ತಿದ್ದಾರೆ ಅಂತ ಯೋಚನೆ ಮಾಡಬೇಕು ನೀವು. ಆದ್ದರಿಂದ ನಾನು ಈ ಮೂಲಕ ತಮಗೆ ಹೇಳೋದೇನು ಅಂತಂದರೆ, ನಿಮ್ಮದೇ ಆದ ನಮ್ಮ ದ್ರಾವಿಡ ಸಂಸ್ಕೃತಿಯಲ್ಲೇ ಇರೋರು ಪ್ರತಿಯೊಬ್ಬರೂ, ನಮ್ಮ 4 ರಾಜ್ಯಗಳನ್ನು ನಾನು ಹೇಳ್ತಾ ಇದ್ದೀನಿ, ನಮ್ಮ 4 ರಾಜ್ಯಗಳು ಇರೋರಿಗೆ ಹೇಳ್ತಾ ಇದ್ದೀನಿ. ಇನ್ನು ಹೊರಗಿನವ್ರು ಬೇಕಾದ್ರೆ ತಿಳ್ಕೊಬೋದು, ಬಿಡ್ಬೋದು, ಅದು ಅವ್ರಿಗೆ ಬಿಟ್ಟಿದ್ದು. ಇವಾಗ ನಾನು ಹೇಳ್ತಾ ಇದ್ದೀನಿ, ನಮ್ಮ ಪೂರ್ವಿಕರ ಮನೆ ದೇವರ ಕಟ್ಲೆನೇ ಮೇಯ್ನು. ಅದನ್ನು ತೊಗೊಂಬಂದು ಸಿಂಹದ್ವಾರದ ಮೇಲ್ಭಾಗದಲ್ಲಿ ಕಟ್ಟಬೇಕು. ಅದು ಯಾರಿಗೂ ಟಚ್ ಆಗೋಕ್ಕೆ, ಅದರ ಕೈನ ಮುಟ್ಟೋಕ್ಕೆ ಇರಬಾರ್ದು. ಯಾಕೆಂದರೆ ಬೇರೆ ಏನಾದರೂ ತಂದು ಅದಕ್ಕೆ ಮುಟ್ಬಿಡ್ತಾರೆ, ದೋಷ ಆಗುತ್ತೆ ಅನ್ನೋದು ನಮ್ಮ ಹಿರಿಕರು ನಮ್ಗೆ ಹೇಳ್ತಾ ಇದ್ರು. ಆದ್ದರಿಂದ ನಾನು ಈ ಮೂಲಕ ಕಲ್ಪತರು ಸರಳ ವಾಸ್ತುಗಳಿಂದ ಹೇಳ್ತಾ ಇದ್ದೀನಿ. ದಯವಿಟ್ಟು ಸುಮ್ಮನೆ ಹೇಳ್ತಾರೆ ಅಂತ ಹೋಗಿ ಸುಮ್ಮನೆ ದುಡ್ಡು ವ್ಯರ್ಥ ಮಾಡ್ಕೋಬೇಡಿ. ಅವ್ರಿಗೆ ಹಣ ಸೇರುತ್ತೆ, ನಿಮ್ಮದು ಹಣ ಖಾಲಿ ಆಗುತ್ತೆ, ಆದರೆ ನಿಮಗೆ ಪ್ರಯೋಜನ ಆಗಲ್ಲ. ಅರ್ಥ ಆಯ್ತಾ? ಶ್ರೀ ಗುರುಭ್ಯೋ ನಮಃ.